खबर बीजापुर कर्नाटक से है, जहां पर बीजापुर शहर में कांग्रेस नेता अब्दुल हामिद मुशर्रफ का केंद्र सरकार पर हमला बोले। अब्दुल हामिद मुशर्रफ का कहना है कि केंद्र सरकार मनरेगा का नाम बदलकर जी राम जी रख देने से मनरेगा की सुविधाएं गरीबों को नहीं मिलेंगी। मोदी सरकार देश में हर चीज निजीकरण करना चाहती है। मनरेगा एक ऐसी योजना है जो सिर्फ गरीबों के काम आती है। निजीकरण करने से इसमें सिर्फ ठेकेदारों और अमीरों का फायदा होगा। वहीं इस अवसर पर कांग्रेस के अब्दुल हमीद मुशर्रफ, तत्पाल इंजीनियर की आरती, शाहपुर जमीर बख्शी और कई कांग्रेसी नेता उपस्थित रहे। ಇವತ್ತು ನಾವು ಜಲನಗರ್ ಮತ್ತು ಸಿಟಿ ಬ್ಲಾಕ್ ಅಧ್ಯಕ್ಷ ನಾವು ಎಲ್ಲ ಕಾಂಗ್ರೆಸ್ ಪಾರ್ಟಿ ಮಹಿಳಾ ಅಧ್ಯಕ್ಷರಾದಾರ ಎಲ್ಲರೂ ಕೂಡಿ ನಾವು ಇದು ಏನು ನಮ್ಮ ಯುಪಿ ಸರ್ಕಾರದೊಳಗೆ ಮನಮೋಹನ್ ಸಿಂಗ್ ಅವರು ಇದು ಮರೇಗಾ ಯೋಜನೆ ಕೊಟ್ಟಿದ್ರು। ಇದು ಎಲ್ಲ ಬಡವ್ರ ಸಲುವಾಗಿತ್ತು। ಯಾವುದು ಹಳ್ಳ್ಯಾಗ ಹೋಗ್ಲಿ ಅವ್ರಿಗೆ ಕೆಲ್ಸ ಕೊಡಬೇಕು, ರೋಡ್ ಕೊಡಬೇಕು, ಕಸ ಹುಡುಗುದು ಮಾಡೋದು, ಹಡ್ಡೋದು, ಒಡ್ಡು ಹಾಕೋದು, ಗಂಟೆ ಕಡಿದು, ಮಂದಿಗೆ ಹೋಗ್ಲಾಕ್ ಬರ್ಲಾಕಿದ್ದು, ಒಂದು ಬಡವ್ರಿಗೆ ಹೊಟ್ಟೆಗೆ ಅನ್ನ ಕೊಡೋದಿತ್ತು। ಈ BJP ಸರ್ಕಾರ 12 ವರ್ಷ ಮ್ಯಾಗ ಬಂದು ಜಯರಾಮ್ಜಿ ಅಂತ ಮಾಡ್ಲಾಕ್ ಕೊಟ್ಟಾರೆ। ಯಾಕೆ ಎಷ್ಟು ದಿವಸ ನಿಮ್ಗೆ ಮಾಡ್ಲಾಕ್ ಬಂದಿದ್ದಿಲ್ಲ? ಒಂದು ಹೊಸ ಯೋಜನೆ ಕೊಡ್ಬೇಕಿತ್ತು ಬಡವ್ರಿಗೆ। ಎಲ್ಲ ದೇಶರೇ ಪೂರಾ ಮಾರ್ಲಿಕ್ಕತ್ತೀರಿ, ಟ್ರೇನ್ ಮಾರಿದ್ರಿ, ಟೆಲಿಫೋನ್ ಎಕ್ಷನ್ ಮಾರಿದ್ರಿ, ಏರ್ಪೋರ್ಟ್ ಮಾಡಿದ್ರಿ, ಮತ್ತ ಹಡಗ್ ಬಂದಾರ ಎಲ್ಲ ಮಗ್ಗಲ್ಕೇನ್ ಪಾರ್ಕ್ ಇರ್ತೈತಿ ಎಲ್ಲ ಮಾರ್ಯಾರ। ದೇಶನು ಮಾರ್ತಾರ ಅವ್ರು, ಏನೂ ಬಿಡಂಗಿಲ್ಲ, ಎಲ್ಲ ಮಾರ್ದಂಗೆ ಟೆಲಿಫೋನ್ ಎಕ್ಷನ್ ಅದು ಎಲ್ಲಾನೇ ಮಾರಿಬಿಟ್ಟಾರ। ಎಲ್ಲ ಪ್ರೈವೇಟ್ ಅವ್ರು ಕೊಡ್ತಾರ। ಇವರು ಬಡವ್ರ ಸಲುವಾಗಿ ಇಲ್ಲ, ಅವರು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವ್ರ ಸಲುವಾಗಿ ಇಷ್ಟಿಷ್ಟು ನಿಮ್ಮ ಪಗಾರ ತಗೋರಿ, ನಿಮ್ಮ ದುಡಿಯೋದಾಗ್ಲಿಕ್ಕಂದ್ರು ನಿಮ್ಮ ಹಳ್ಳ್ಯಾಗ, ನಿಮ್ಮ ಊರಾಗ, ನಿಮ್ಮ ಪಂಚಾಯತ್ ಒಳಗೆ, ನಿಮ್ಮ ಗ್ರಾಮದೊಳಗೆ ನೀವು ಪಗಾರ ತಗೊಂಡು ಇಷ್ಟು ದಿವಸ ನೀವು ಕೆಲಸ ಮಾಡ್ರಿ ಅಂತ ಪಗಾರ ಕೊಟ್ಟು ಅವ್ರು ಕೆಲಸ ಮಾಡ್ತಿದ್ರು। ಈಗ ಅದು ಒಯ್ದು ಪ್ರೈವೇಟ್ ಟೆಂಡರ್ ಮಾಡ್ತಾರೆ। ಯಾಕಂದ್ರೆ ನರೇಂದ್ರ ಮೋದಿ ಅವರು ಎಲ್ಲ ತೋಲ್ನಾಕ ಎಲ್ಲ ಗುಜರಾತ್ ಮಂದಿಗೆ ಕೊಟ್ಟಾರೆ, ಹಂಗಿದ್ರು ಟೆಂಡರ್ ಅವ್ರ ಮಂದಿಗೆ ಕೊಡ್ತಾರೆ। ಇದು ಕೆಲಸ BJP ಅವ್ರು ಮಾಡ್ಲಿಕ್ಕತ್ತಿದ್ದು। ಇದು ನಾವು ಕಾಂಗ್ರೆಸ್ ಏನ್ ಕೆಲಸ ಮಾಡೈತಿ ಅದು ಏನು ಎಲ್ಲ ಕ್ಯಾನ್ಸಲ್ ಮಾಡ್ರಿ, ನಾವು ಜಯರಾಮ್ಜಿ ಮಾಡ್ಕೋತ ಹೋಗ್ತೀವಿ ಅಂತ ಹೇಳ್ತಾರೆ। ಜಯರಾಮ್ಜಿ ಈಗ ಅದೇ ಮಾಡ್ಕೋತ ತಿರ್ಗಾಡ್ಬೇಕು ಅವ್ರು ಬಡವರು। ಅವ್ರಿಗೆ ಹೊಟ್ಟೆಗೆ ಅನ್ನೋದು ಕೊಡುವುದಿಲ್ಲ। ಅವ್ರ ಉದ್ದೇಶ ಎಲ್ಲಾರ ಕೆಲ್ಸ ಮಾಡ್ರಿ, ಎಲ್ಲಾರ ನೀವು ಹೋಗ್ರಿ, ಪ್ರೈವೇಟ್ ಅವ್ರ ಬಲ್ಲಿ ಹೋಗ್ರಿ, ಪ್ರೈವೇಟ್ ಅವ ಕೆಲ್ಸ ಸುಟ್ಟ್ಯದಂತ ಅವ ಬಿಲ್ ಹಾಕಿ ಬದಲಾವಣೆ ಮಾಡುವಂತ ಕೆಲಸಗಳನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದಾರ। ದಯವಿಟ್ಟು ಏನು ಇವತ್ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇಲ್ಲಿ, ಇದು ನಾವು ಜಿಲ್ಲಾ ನಗರದಲ್ಲಿ ಮಾಡ್ತಾ ಇದೀವಿ। ಈ ಒಂದು ನೀವು ಕಾನೂನನ್ನ ಹಿಂದ್ಗಡೆ ತಗೊಳ್ಳದೆ ಹೋದ್ರೆ ಇನ್ನು ಉಗ್ರವಾದ ಹೋರಾಟ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ। ನರೇಂದ್ರ ಮೋದಿಜಿ ಅವರಿಗೆ ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದ್ರ ನಿಮಗ ಮುಂದಿನ ದಿನಮಾನಗಳಲ್ಲಿ ಏನು ಇವತ್ತು ನೀವು ಈ ಒಂದು ಯೋಜನೆಗಳನ್ನ ನೀವು ಹೆಸರು ಬದಲಾವಣೆ ಮಾಡ್ತಾ ಇದೀರಲ್ಲ, ಈ ಏನು ಅದ್ರದ್ದು ಫಲ ತಗೋತಾ ಇದಾರಲ್ಲ, ಅವರೇ ನಿಮಗ್ ತಕ್ಕ ಪಾಠ ಕಲಿಸ್ತಾರ। ನೀವು ಮನೆಗೆ ಹೋಗೋದ್ ಗ್ಯಾರಂಟಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನೊಂದೆರಡು ಮಾತು ಮುಗಿಸ್ತೀನಿ। ಇವತ್ತಿನ ದಿವಸ ಬಿಜಾಪುರ ನಗರದಲ್ಲಿ ಪ್ರತಿಭಟನೆ ನಡೆದಿದೆ। ಇದು ನಮ್ಮ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು MB ಪಾಟೀಲ್ ಸಾಹೇಬರು ಈ ಆದೇಶ ಮೇಲೆ ಈ ಪ್ರತಿಭಟನೆ ನಡೆದಿದೆ। ಮತ್ತು ನಮ್ಮ 2023 ಮುಖಂಡರು ಅಬ್ದುಲ್ ಹಮೀದ್ ಮುಶರ್ರಫ್ ಅವರ ನೇತೃತ್ವ ಈ ಪ್ರತಿಭಟನೆ ನಡೆದಿದೆ। ಈ ಮನ್ರೇಗಾ ಅಂದರೆ ಏನು? ಮನ್ರೇಗಾ ಅಂದರೆ ನಮ್ಮ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಅಂತ ಮನ್ರೇಗಾ ಅಂತ ಹೇಳ್ತಾರೆ। ಆ ರೋಜ್ಗಾರ್ ಯೋಜನಾ ಇಷ್ಟು ಪಾಪ್ಯುಲರ್ ಆಯಿತು, ಅದು 100 ದಿವಸದಿಂದ ಯೋಜನೆ ಮಾಡಿದ 2005ನಾಗೆ ಅವರು 100 ದಿವಸ ರೋಜ್ಗಾರ್ ಕೊಟ್ಟಿದ್ರು। ಆಮೇಲೆ ಇಷ್ಟು ಪಾಪ್ಯುಲರ್ ಆಯಿತು, ಅದು ಮಾಡೆಲ್ ತಗೊಂಡೋಗಿ ಬೇರೆ ದೇಶವರು ಅವರು ತಮ್ಮ ದೇಶನಾಗ ಅಪ್ಲೈ ಮಾಡಿದ್ರು। ಆಮೇಲೆ
ಅದು ಒಂದೇ ವರ್ಷನಾಗ 2006ನಾಗ ಫೆಬ್ರವರಿ 2ನಾಗ ಅದು ಮನ್ರೇಗಾ ಮತ್ತು 125 ದಿವಸದಿಂದ ಮತ್ತೊಂದು ಹೆಚ್ಚು 25 ದಿವಸ ಮಾಡಿಕೊಟ್ಟಿದ್ರು. ಇದು ಮನ್ರೇಗಾ ಯೋಜನಾ ಈ BJP ಸರ್ಕಾರಕ್ಕೆ ನೋಡ್ಲಕ್ ಆಗಲ್ಲ. ಯಾಕಂದ್ರೆ 20 ವರ್ಷ ಆಯ್ತು, 20 ವರ್ಷ ಆಯ್ತದು. ಈಗ ಬಂದು ಅವರು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಜಿ ರಾಮ್ಜಿ ಅಂತ ಹೇಳ್ಕಿಸಿ ಜಿ ರಾಮ್ಜಿ ಹೆಸರು ಚೇಂಜ್ ಮಾಡಿದ್ರು ಬೇರೆ, ಮಟ್ಟ ಒಳಗಿಂದು ಮಾಡಲ್ ಒಂದು ಚೇಂಜ್ ಮಾಡಿದ್ದಾರೆ. ಅವರು ಏನು ಮಾಡಲ್ ಅಂದ್ರೆ ಅವ್ರು ಯಾರು ಬೇಕಾಗಿ ಅವ್ರಿಗೆ ಅದು ಸ್ಕೀಮ್ ಕೊಡ್ತೀರ ಅಂತ ಹೇಳ್ತಿದ್ದಾರೆ ಅವರು. ಯಾಕ್ರಪ್ಪ, ಎಲ್ಲ ಹಳ್ಳಿಗೆ ಕೊಡ್ಬೇಕು, ಅವರು ಎಲ್ಲರಿಗೆ ಕೊಡಬೇಕು. ಬರೀ ಒಂದು ಹಳ್ಳಿ, ಈ ಹಳ್ಳಿ ಕೊಡೋದು ಈ ಹಳ್ಳಿ ಬೇಡ ಅಂದ್ರೆ ಇಲ್ಲ. ನಾವು UPA ಸರ್ಕಾರ ಇರೋ ಟೈಮ್ನಾಗ ತೆಗ್ದಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಎಲ್ಲ ಹಳ್ಳಿಗೆ ಎಲ್ಲ ರೋಜ್ಗಾರ್ ಯೋಜನಾ ಕೊಟ್ಟಿದ್ರು. ಅದರ ಸಲುವಾಗಿ ಈ ನಾವು ಪ್ರದರ್ಶನ ಮಾಡ್ಲಕತ್ತಿದ್ರೆ ಇಲ್ಲಿ ಎಲ್ಲ ಪೂರ್ತಿ ಭಾರತದಲ್ಲಿ ನಮ್ಮ ಮನ್ರೇಗಾ ಯೋಜನಾ ಪ್ರಕಾರ ಮನ್ರೇಗಾ ಬಚಾವ್ ಆಂದೋಲನ ಈ ಪ್ರದರ್ಶನ ಮಾಡ್ಲಿಕ್ಕೆ. ನಾನು जमीर अहमद बख्शी बीजापुर सिटी ब्लॉक फॉरेस्ट प्रेसिडेंट। बीजापुर से जकीर अमीनगढ़ की रिपोर्ट, TV1 इंडिया न्यूज।